ನಮಸ್ತೆ, ನನ್ನ ಹೆಸರು ಸುಷ್ಮಾ ಅಂತ. ನಾನು ಅಮಲಾಶ್ರಮದಿಂದ ಬಂದಿದ್ದೀನಿ. ಸೊ ನಾನು ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪ್ರಕಾಶ ಅಕಾಡೆಮಿ ಸಂಬಂಧಿನಿ ಕಾರ್ಯಕ್ರಮ ನಾನು ಬಂದಾಗ ಶುರುವಾಗಿಲ್ಲ. ಆ್ಯಕ್ಚುಲಿ ನನಗೆ 4 months ಇಂಟು ಅಮಲಾಶ್ರಮ ಅಷ್ಟೇ. ಸೊ ಬಂದಾಗ ನಮ್ಮ ಇಬ್ಬರು ಅದಕ್ಕೆ ಹೋಗ್ತಾ ಇದ್ರು. ಅಮಲಾಶ್ರಮದಲ್ಲೇ ಸೆಷನ್ಸ್ ನಡೀತಿದ್ದರಿಂದ ಸೊ ಏನಿದೆ ಅನ್ನೋ ಕುತೂಹಲ ಇತ್ತು. ವುಮೆನ್ ಲೀಡರ್ಶಿಪ್ ಅಂತ ಕೇಳಿದ ತಕ್ಷಣ ಆಬ್ವಿಯಸ್ಲಿ ನನಗೆ ಅದು ತುಂಬ ಇಷ್ಟವಾದ ಸಬ್ಜೆಕ್ಟ್. ಆದ್ದರಿಂದ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ ಮಂಜುಳಾ ಅವ್ರ ಜೊತೆ, ರತಿಯವ್ರ ಜೊತೆ, ಏನು ವುಮೆನ್ ಲೀಡರ್ಶಿಪ್ ಏನು ಹೇಳ್ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಸೊ ನನಗೆ ಇವತ್ತು ವೆಂಕಟೇಶ್ ಜಿ ಅವ್ರ ಸೆಷನ್ ತಗೋಬೇಕಾದ್ರೆ ನಮಗೆಲ್ಲ ತಗೊಂಡಾಗ ಅನಿಸಿದ್ದು, ಡಿಸ್ಕಷನ್ ಆದಾಗ ವುಮೆನ್ನು ಅಂದರೆ ಇವಾಗ ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿಂದ ನೆಕ್ಸ್ಟ್ ಕಮಿಟಿ ಲೆವೆಲಲ್ಲೋ ಅಥವಾ ಆ ಪೈಪ್ಲೈನ್ ಹೇಗೆ ಹೋಗಬೇಕು ಅನ್ನೋದು ಡಿಸ್ಕಷನ್ ತುಂಬ ಚರ್ಚೆ ನಡೆದಾಗ ನನಗೂ ಅನ್ನಿಸ್ತು. ಬಿಕಾಸ್ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ನೋಡಿದಾಗ ಮೇಲೆ ಅಂತ ಕಮಿಟಿ ಅಂತ ಬಂದರೆ ಅಥವಾ ಟ್ರಸ್ಟು ಅಂತ ಬಂದರೆ ಸಾಮಾನ್ಯವಾಗಿ ಗಂಡಸರೇ ಜಾಸ್ತಿ ಇರ್ತಾರೆ. ಸೊ ನೀವು ಇಷ್ಟು ಜನ ಇರೋದ್ರಿಂದ ನೀವೆಲ್ಲ ಆ ದಾಳಿ ಇವತ್ತು ಹೆಜ್ಜೆ ಇಟ್ಟಿರೋದ್ರಿಂದ ನನ್ನೂ ಸೇರಿಸಿ ನಾವೆಲ್ಲರೂ ಒಟ್ಟಿಗೆ ಆ ಹೆಜ್ಜೆಯಲ್ಲಿ ಮುನ್ನಡೆದು ಆ ಕಮಿಟಿಯಲ್ಲಿ ಟ್ರಸ್ಟಲ್ಲಿ, ನಾಟ್ ಬಿಕಾಸ್ ವಿ ಆರ್ ವುಮೆನ್ ಅಂತಲ್ಲ, ಬಿಕಾಸ್ ವಿ ಆರ್ ಆಲ್ಸೋ ಕಾಂಪಿಟೆಂಟ್ ಎನಫ್ ಟು ರೀಚ್ ದಟ್ ಪೋಸ್ಟ್. ಅಂದರೆ ಸಾಮಾನ್ಯವಾಗಿ ಲೀಡರ್ಶಿಪ್ ಅಂತ ಬಂದಾಗ ಬೇರೆ ಬೇರೆ ಥರ ಲೀಡರ್ಶಿಪ್ ಇರುತ್ತೆ. ಬಟ್ ವುಮೆನ್ ಏನಕ್ಕೆ ಒಂದು ಸಂಸ್ಥೆನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂದರೆ ಶಿ ಹ್ಯಾಸ್ ಎಂಪತಿ, ಶಿ ಹ್ಯಾಸ್ ಅಡಾಪ್ಟಬಿಲಿಟಿ, ಇನ್ಕ್ಲೂಸಿವ್ನೆಸ್ ಇದೆ ವುಮೆನಲ್ಲಿ. ಸೊ ಮೆನ್, ಐ ಆಮ್ ನಾಟ್ ಕಂಪೇರಿಂಗ್ ವಿತ್ ಮೆನ್, ಬಟ್ ವುಮೆನಲ್ಲಿ ಮೆನ್ ಪಾರ್ಟ್ ಅದಷ್ಟು ಇರೋದ್ರಿಂದ ವಿ ಆಲ್ ಕ್ಯಾನ್ ರೀಚ್. ಸೊ ನಾವೆಲ್ಲರೂ ಆ ಪ್ರಯತ್ನದಲ್ಲಿ ನಾವು ಎಲ್ಲಿದ್ದೀವಿ, ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಿಲ್ಲ, ಆದರೆ ಆ ಮನಸ್ಥಿತಿ ನಮ್ಮಲ್ಲಿದೆ, ನಾವು ಮಾಡಬಹುದು ಅನ್ನೋ ಇದೆ ಅನ್ನೋದು ನನಗೆ ಇವತ್ತಿನ ಸೆಷನ್ಸು ನೀವೆಲ್ಲ